ನಟ ದರ್ಶನ್ ಅವರನ್ನ ಈಗಾಗಲೇ ಬೆಂಗಳೂರು ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಬಂಧಿಸಿಡಲಾಗಿದೆ. ಈಗ ಅವರನ್ನ ಬೆಂಗಳೂರಿನಿಂದ ಬಳ್ಳಾರಿಗೆ ಶಿಫ್ಟ್ ಮಾಡಬೇಕು ಅಂತ ನ್ಯಾಯಾಲಯದಲ್ಲಿ ಅರ್ಜಿ ದಾಖಲಾಗಿದೆ. ಹಾಗಾದ್ರೆ ಬಳ್ಳಾರಿ ಶಿಫ್ಟ್ ಆಗ್ತಾರಾ? ನೋಡೋಣ ಬನ್ನಿ ಈ ಸ್ಟೋರಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜಾಮೀನು ರದ್ದಾದ ಬಳಿಕ ಜೈಲು ಸೇರಿರುವ ನಟ ದರ್ಶನ್ಗೆ ಸದ್ಯ ಅಕ್ಷರಶಃ ನರಕ ದರ್ಶನವಾಗ್ತಿದೆ. ಸುಪ್ರೀಂ ಕೋರ್ಟ್ ಖಡಕ್ ಸೂಚನೆ ಬೆನ್ನಲ್ಲೇ ಬೆದರಿರುವ ಅಧಿಕಾರಿಗಳು ಈ ಬಾರಿ ಮತ್ತೊಂದು ಅಚಾತುರ್ಯವಾಗಬಾರದು ಅಂತ ಮೈಯೆಲ್ಲ ಕಣ್ಣಾಗಿಸಿಕೊಂಡಿದ್ದಾರೆ. ಈ ಮಧ್ಯೆಯೇ ದಾಸನನ್ನ ಬಳ್ಳಾರಿ ಬಂಧಿಖಾನೆಗಟ್ಟಲು ಮುಂದಾಗಿದ್ದಾರೆ. ಕಾಟೇರ ಈ ಹಿಂದೆ ಇದೇ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪಡೆದಿದ್ದ. ಇದೇ ಕೇಸ್ ಸಂಬಂಧ ಎಸ್ಪಿಪಿ ಜೈಲಾಧಿಕಾರಿಗಳಿಂದ ಫೈಲ್ ತರಿಸಿಕೊಂಡು ಪರಿಶೀಲನೆ ಮಾಡಿದ್ದಾರೆ. ಇತ್ತ ಜೈಲಿನಲ್ಲಿರುವ ದರ್ಶನ್ ಸೇರಿ ಇತರೆ ಆರೋಪಿಗಳ ಸ್ಥಳಾಂತರ ಕೋರಿ ಪ್ರಾಸಿಕ್ಯೂಷನ್ ಪರ ಅಭಿಯೋಜಕರು ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಜಾಮೀನಿಗೂ ಮುಂಚಿನ ಜೈಲುಗಳಿಗೆ ವರ್ಗಾವಣೆ ಮಾಡುವಂತೆ ಮನವಿ ಮಾಡಿದ್ದಾರೆ. ಆದರೆ ದರ್ಶನ್ ಪರ ವಕೀಲ ಸುನಿಲ್ ಕುಮಾರ್ ಈ ಅರ್ಜಿ ಬಗ್ಗೆ ದರ್ಶನ್ ಪ್ರತಿಕ್ರಿಯೆ ಪಡೆಯಬೇಕಿದೆ, ಹೀಗಾಗಿ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಕೋರಿದರು. ಆದ್ದರಿಂದ ಸೆಷನ್ಸ್ ಕೋರ್ಟ್ ವಿಚಾರಣೆಯನ್ನ ಆಗಸ್ಟ್ 23ಕ್ಕೆ ಮುಂದೂಡಿದೆ. ಜೈಲಿನಲ್ಲಿ ದಿನ ಕಳೆಯಲು ಪುಸ್ತಕಗಳ ಮೊರೆ ಹೋದ ದಾಸ ಪರಪ್ಪನ ಪಂಜರದಲ್ಲಿ ಕಾಲ ಕಳೆಯಲು ದರ್ಶನ್ ಪರದಾಡ್ತಿದ್ದಾನೆ. ಹೀಗಾಗಿಯೇ ಟೈಮ್ ಪಾಸ್ ಮಾಡಲು ಪುಸ್ತಕಗಳ ಮೊರೆ ಹೋಗಿದ್ದಾನೆ. ನಿನ್ನೆ ಜೈಲು ಅಧಿಕಾರಿಗಳ ಬಳಿ ಮನವಿ ಮಾಡಿದ್ದ ದರ್ಶನ್ ಜೈಲು ಗ್ರಂಥಾಲಯದಿಂದ ಪುಸ್ತಕ ಪಡೆದಿದ್ದಾನೆ. ರೂಮ್ನಿಂದ ಹೊರಗೆ ಹೋಗಲು ಅವಕಾಶವಿಲ್ಲದಿರೋದ್ರಿಂದ ಒಳಗಡೆಯೇ ವಾಕಿಂಗ್ ಮಾಡಿ ಮಲಗಿ ಕುಳಿತಿದ್ದಾನಂತೆ. ಕಳೆದ ಬಾರಿ ಕೂಡ ಕೈದಿಗಳ ಬೆಡ್ಗಳನ್ನ ತೆಗೆದುಕೊಂಡು 2 ಬೆಡ್ ಮಾಡಿಕೊಂಡು ಮಲಗಿ ಕುಳಿತಿದ್ದ ದರ್ಶನ್ಗೆ ಈ ಬಾರಿ ಅಂಥ ಅವಕಾಶ ಇಲ್ಲ. ಈ ಬಾರಿ ಬಿಗಿ ನಿಯಮಗಳನ್ನ ಹಾಕಿರೋದ್ರಿಂದ ತೆಳುವಾದ ಬೆಡ್ ಮೇಲೆಯೇ ನಿದ್ದೆಗೆ ಜಾರ್ತಿದ್ದಾನೆ. ಬೇರೆ ಜೈಲು ಸಿಬ್ಬಂದಿ ಬರದಂತೆ ದರ್ಶನ್ ಕೊಠಡಿ ಮುಂದೆ ಬ್ಯಾರಿಕೇಡ್ ಸಹ ಅಳವಡಿಸಲಾಗಿದೆ. ರಾಮು, TV9 ಆನೇಕಲ್.